ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಲಾಕ್ ಆಗಿದ್ದಾರೆ. 8 ತಿಂಗಳ ಬಳಿಕ ಸಿಐಡಿ ಪೊಲೀಸರಿಂದ ಬೈರತಿಯ ಬಂಧನ ಆಗಿದೆ. ಬೆಂಗಳೂರು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು. ಪೊಲೀಸರಿಂದ ಭೈರತಿ ಬಂಧನ ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕುಟುಂಬ ಸದಸ್ಯರಿಗೆ ಮಾಹಿತಿಯನ್ನ ನೀಡಲಾಗಿದ್ದು, ಶರಣಾಗತಿಗೂ ಮುನ್ನವೇ ಸಿಐಡಿ ಪೊಲೀಸರಿಂದ ಖೆಡ್ಡಾ ತೋಡಲಾಯಿತು. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಭೈರತಿ ಬಸವರಾಜ್ನ ಲಾಕ್ ಮಾಡಲಾಯಿತು. ಭೈರತಿ ಬಸವರಾಜ್ನ ಸಿಐಡಿ ಕಚೇರಿಗೆ ಈಗ ಪೊಲೀಸರು ಕರೆತಂದಿದ್ದಾರೆ. ದೇವನಹಳ್ಳಿಯ ಉಪವಿಭಾಗದ ಎಸಿಪಿ ಹರ್ಷ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿತ್ತು. ಸಿಐಡಿ ಕಚೇರಿಗೆ ತಂದು ತನಿಖಾಧಿಕಾರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಬಸವರಾಜ್ನ ತನಿಖಾಧಿಕಾರಿಗೆ ಹಸ್ತಾಂತರ ಮಾಡುತ್ತಿದ್ದಾರೆ ಹರ್ಷ. ಎಸಿಪಿ ಹರ್ಷ ನೇತೃತ್ವದ ತಂಡ ಭೈರತಿ ಬಸವರಾಜ್ರನ್ನ ಬಂಧನಕ್ಕೆ ಒಳಪಡಿಸಿದೆ. ಬೆಂಗಳೂರು ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಬಸವರಾಜ್ ಲಾಕ್ ಆಗಿದ್ದಾರೆ. ನಿನ್ನೆ ಸಂಜೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಭೈರತಿ ಬಸವರಾಜ್ರನ್ನ 8 ತಿಂಗಳ ಬಳಿಕ ಏರ್ಪೋರ್ಟ್ನಲ್ಲಿ ಅವರನ್ನ ಲಾಕ್ ಮಾಡಲಾಗಿದೆ. ಕುಟುಂಬ ಸದಸ್ಯರಿಗೂ ಕೂಡ ಮಾಹಿತಿಯನ್ನ ನೀಡಲಾಯಿತು. ಇನ್ನು ಶರಣಾಗತಿ ಬಿಟ್ಟು ಬೇರೆ ಯಾವುದೇ ಆಪ್ಷನ್ಸ್ಗಳು ಕೂಡ ಭೈರತಿ ಬಸವರಾಜ್ರವರಿಗೆ ಇರಲಿಲ್ಲ. ಹಾಗಾಗಿ ಶರಣಾಗತಿಗೂ ಮುನ್ನವೇ ಸಿಐಡಿ ಪೊಲೀಸರಿಂದ ಖೆಡ್ಡಾ ತೋಡಲಾಗಿದೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಭೈರತಿ ಬಸವರಾಜ್ರನ್ನ ಲಾಕ್ ಮಾಡಿದ್ದಾರೆ. ಬಂಧನ ಪ್ರಕ್ರಿಯೆಯನ್ನು ನಡೆಸಿ ನಿನ್ನೆ ರಾತ್ರಿ ಕಚೇರಿಯಲ್ಲಿಯೇ ವಿಚಾರಣೆಯನ್ನು ನಡೆಸಲಾಯಿತು. ಸಿಐಡಿ ಕಚೇರಿಯಲ್ಲೇ ವಿಚಾರಣೆಯನ್ನು ನಡೆಸಿದ್ದಾರೆ. ಬಳಿಕ ಊಟ ಕೂಡ ನೀಡಿದ್ದಾರೆ ಪೊಲೀಸರು. ರಾತ್ರಿ ಭೈರತಿ ಬಸವರಾಜ್ಗೆ ಪ್ರಾಥಮಿಕವಾಗಿ ವಿಚಾರಣೆಯನ್ನು ನಡೆಸಲಾಗಿದೆ. ಎಲ್ಲೆಲ್ಲಿ ತಲೆಮರೆಸಿಕೊಂಡಿದ್ರಿ, ಎಲ್ಲೆಲ್ಲಿ ಓಡಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಸಿಐಡಿ ಅಧಿಕಾರಿಗಳಿಂದ ರಾತ್ರಿ ಭೈರತಿಯ ವಿಚಾರಣೆ ಸಾಧ್ಯತೆ ಬಹುತೇಕ ಇಂದು ಜಡ್ಜ್ ಎದುರು ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯಲಿದೆ ಸಿಐಡಿ. ಜಡ್ಜ್ ಮುಂದೆ ಹಾಜರುಪಡಿಸುವ ಮುನ್ನ ಪ್ರಾಥಮಿಕವಾಗಿ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಲಾಗುತ್ತೆ. ಬಂಧನ ಪ್ರಕ್ರಿಯೆಯನ್ನು ನಡೆಸಿ ನಿನ್ನೆ ರಾತ್ರಿ ಕಚೇರಿಯಲ್ಲಿಯೇ ವಿಚಾರಣೆಯನ್ನ ನಡೆಸಿದ್ದಾರೆ ಸಿಐಡಿ ಟೀಮ್. ಊಟ ಕೊಟ್ಟಿದ್ದಾರೆ. ನಂತರ ಒಂದಷ್ಟು ವಿಚಾರಗಳನ್ನ ಕೂಡ ಕೆದಕಿದ್ದಾರೆ. ಪ್ರಾಥಮಿಕವಾಗಿ ವಿಚಾರಣೆಯನ್ನು ಕೂಡ ಈಗಾಗಲೇ ಮುಗಿಸಿದೆ. ಎಲ್ಲೆಲ್ಲಿ ತಲೆಮರೆಸಿಕೊಂಡಿದ್ರು, 8 ತಿಂಗಳ ಕಾಲ ಎಲ್ಲೆಲ್ಲಿ ಓಡಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಅವರಿಗೆ ರಕ್ಷಣೆ ನೀಡಿದ್ದಾದ್ರೂ ಯಾರು, ಎಲ್ಲದರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಸಿಐಡಿ ಅಧಿಕಾರಿಗಳಿಂದ ರಾತ್ರಿ ಪೂರ್ತಿ ಡ್ರಿಲ್ ಮಾಡಲಾಗಿದೆ ಭೈರತಿ ಬಸವರಾಜ್ಗೆ. ಇವತ್ತು ಬಹುತೇಕ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಕೋರ್ಟ್ಗೆ ಹಾಜರುಪಡಿಸಿ ನಂತರ ಮತ್ತೆ ತಮ್ಮ ವಶಕ್ಕೆ ಕೇಳುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಸಿಐಡಿ ಜಡ್ಜ್ ಮುಂದೆ ಹಾಜರುಪಡಿಸೋಕ್ಕೂ ಮುನ್ನ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಲಾಗುತ್ತೆ.